ಸರ್ ನಾವು 10 ವರ್ಷ ಮುಂಚೆ ಪಿನ್ಯಾದಲ್ಲಿ ಇದ್ವಿ ಸರ್. ಬಾಡಿಗೆ ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ, ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ. ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರು ಇಲ್ಲ 6,000 ಯಾರೋ ಟೈಲರ್ ಅಂತ ಮಾರಿದ್ರು. ನಮಗೆ 6 ಲಕ್ಷಕ್ಕೆ ಮಾರಿದ್ರು. 6 ಲಕ್ಷಕ್ಕೆ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು 1-3 ವರ್ಷ ಬಿಟ್ಕೊಂಡು ಕೊರೋನಾ ಟೈಮಲ್ಲಿ ಅದು ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಸರ್. ಇಲ್ಲಿ ಬಂದ್ಬಿಟ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ಸಾಲ ಮತ್ತೆ ಬಡ್ಡಿ ಎಲ್ಲ ಮಾಡಿಬಿಟ್ಟು ಇನ್ನೂ ಬಡ್ಡಿ ಇದೆ ಸರ್. ನಮಗೆ 5% ಬಡ್ಡಿ ತಗೊಂಡು ಮನೆ ಕಟ್ಟಿದ್ದೀವಿ ಸರ್. ನಾವಿಲ್ಲಿ ಗಾರ್ಮೆಂಟ್ಸ್ ಅಲ್ಲೇ 3 ವರ್ಷ ಕೆಲಸ ಮಾಡಿಬಿಟ್ಟು ಇವಾಗ ಫುಲ್ ಬ್ಯಾಕ್ ಪೇನ್ ಆಗಿ ಮತ್ತೆ ನಾವು ಇಲ್ಲಿ ಅಂಗಡಿ ಹಾಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಬಂದು ಏನೋ ದುಡ್ಕೊಂಡು ತಿಂತಾ ಇದ್ದೀವಿ. ಇನ್ನೂ ಬಡ್ಡಿನೇ ತೀರ್ಲಿಲ್ಲ ಸರ್. ನಮಗೆ ಸಾಲನೇ ತೀರ್ಲಿಲ್ಲ. ಇನ್ನು ಸಾಲನೇ ನಮ್ಗೆ ತೀರ್ಲಿಲ್ಲ ಸರ್. ಇವಾಗ ಹೊಡಿತೀವಿ ಏನ್ ಬಂದ್ರೆ ನಾವೇನಾಗಬೇಕು? ವಯಸ್ಸಾಗಿರೋ ನೋಡಿ ಸರ್, ಇವ್ರು ನಿಕ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಮ್ಮ ಅತ್ತೆ ನಿಕ್ಕೊಂಡು ನಾವೇನ್ ಕೋಟಿಗೆ ಬದುಕ್ತಾ ಇಲ್ಲ. ಬರೀ ಏನೋ 5 ಲಕ್ಷ ಸಾಲ ಮಾಡ್ಬಿಟ್ಟು 6 ಲಕ್ಷ ಕೊಟ್ಕೊಂಡು ಸರ್. ನಮ್ಗೆ ಟೈಲರ್ ಅಂತ ಒಬ್ರು ಅವ್ರಿಗೆ ತಗೊಂಡಿದ್ರು. ನಮ್ಗೆ ಅವ್ರು ಮಾರಿದ್ರು. ಹಿಂದೆಗಡೆ ಮನೆ ಅವರು ಇಲ್ಲ ಸರ್. ನಮ್ಮ ಹತ್ರ ಪತ್ರ ಇದೆ ಸರ್. 3 ಜನದ್ದು ಚೇಂಜ್ ಆಗಿರೋದೆಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಪತ್ರ ಇದೆ ಸರ್. ನಮ್ಮ ಹತ್ರ ಮುಂಚೆ ಯಾರು ಅಧಿಕಾರಿಗಳು ಬಂದು ನಮ್ಗೆ